ನಿನ್ನ ಜೊತೆಯಲಿ ಜೊತೆಯಲಿ ಅವಳು ಹಾಗಿರ್ತಾಳೆ ಹೀಗಿರ್ತಾಳೆ ತಂದ್ಕೊಂಡು ಬಂದ್ರೆ ಹೆಂಗ್ಸೋ. ಇಂಥ ಹೆಂಗಸು ಅಂದ್ರಲ್ಲ, ಅಂಥದ್ದೇನು ಮಾಡಿದ್ದಾಳೆ ನನ್ನ ಮಗಳು? ಓಹೋ ನೀವೇನಾ ಇವಳಮ್ಮ? ಯಾಕ್ರಿ ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ? ಹಾಳು ಮಾಡಕ್ ನನ್ನ ಮಗನೇ ಆಗ್ಬೇಕಿತ್ತ? ಮಾಮ್, ಇದ್ರಲ್ಲಿ ಇವ್ರ ತಪ್ಪೇನೂ ಇಲ್ಲ, ಎಲ್ಲ ನಾನು ಮಾಡ್ಕೊಂಡಿದ್ದು. ನೀನೇನೋ ಮಾಡ್ಕೊಂಡೆ, ಚಿಕ್ಕವನು ಬುದ್ಧಿ ಇಲ್ಲ. ಆದ್ರೆ ನೀ ಚಿಕ್ಕವನು ಅಂತ ಗೊತ್ತಿದ್ದು ಮಗಳನ್ನ ಕರ್ಕೊಂಡ್ ಬಂದಿರಲ್ಲ ತೋರ್ಸೋದಕ್ಕೆ ಇವ್ರ ಬುದ್ಧಿ ಒಂದು ಕತ್ತಕ್ಕಾಯ್ತಿತ್ತ. ನಮ್ಮ ಮನೆಯವ್ರು ಆಡ್ದಂಗೆ ನೀವು ಆಡಬೇಡಿ. ನೀವೊಬ್ರು ಒಪ್ಕೊಂಡ್ರೆ ಸಾಕು. ನಮ್ಮ ಮನೆಯವ್ರನ್ನ ನಾನು ಹೇಗೋ ಒಪ್ಪಿಸ್ತೀನಿ. ಇನ್ನು 7 ಜನ್ಮಕ್ಕೂ ನಾನು ನಿನ್ನ ಒಪ್ಕೊಳ್ಳಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ತಾನೆ. ಹಂಗಿದ್ರೂ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನನ್ಗೆ ಅವಮಾನ ಮಾಡಿಸಿ ಸಾರಿ ಕೇಳ್ತಿದ್ದೀನಲ್ರಿ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮಾಮ್ ಕೂಡ ಬೇಕು ಅಂತ ಹಂಗೆ ಮಾಡಲಿಲ್ಲ. ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ. ನನ್ನ ಮದುವೆ ಬಗ್ಗೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ರು. ವಯಸ್ಸಿನ ವಿಷಯ ಒಂದಕ್ಕೆ ಸಡನ್ನಾಗಿ ಡಿಸಪಾಯಿಂಟ್ ಆದರು. ಅದನ್ನ ನಾನು ಸರಿ ಮಾಡ್ತೀನಿ. ನೀನು ಸರಿ ಮಾಡು ಅಂತ ಯಾವಳೋ ಹೇಳಿದ್ದು? ಫಸ್ಟ್ ಆಫ್ ಆಲ್ ನಿನ್ನ ಮುಖ ಕಂಡ್ರೇನೆ ನನಗಾಗಲ್ಲ. ನನ್ನ ಬಗ್ಗೆ ಆಸೆ ಬೆಳೆಸ್ಕೊಂಡ್ಬೇಡ, ಒಳ್ಳೇದಲ್ಲ ಅಂತ ತುಂಬ ಸಲ ಹೇಳ್ದೆ ತಾನೆ. ಇವಾಗ ಅನುಭವಿಸು. ಬಾಯ್. ರೀ ಹಿಂಗೆಲ್ಲ ಕಡ್ಡಿ ಮುರಿದಾಗ ಮಾತಾಡ್ಬೇಡ್ರಿ, ನನ್ನ ಮನಸ್ಸೇ ಮುರಿದೋಗುತ್ತೆ. ಅದು ನಿನ್ನ ಹಣೆ ಬಾರ, ನಾನೇನು ಮಾಡೋಕ್ಕಾಗಲ್ಲ. ಗುಡ್ ಬಾಯ್. ಅಷ್ಟೇನಾ? ಹಂಗಾರೆ ನನ್ನ ಮುಖ ನೋಡ್ಕೊಂಡು ಹೇಳ್ರಿ. ನಿಂತ್ಕೊಳ್ರಿ. ಒಂದೇ ಒಂದ್ಸಲ ನನ್ನ ಮುಖ ನೋಡ್ಕೊಂಡು ತಾಕತ್ತಿದ್ರೆ ನಿನ್ ಕಂಡ್ರೆ ಇಷ್ಟ ಅಲ್ಲ ಅಂತ ಹೇಳಿ, ನಾ ಇಲ್ಲಿಂದ ಹಿಂಗೆ ಮಾತಾಡದೆ ಹೊಟ್ಟೋಗ್ತಿರ್ತೀನಿ. ಏನಾದ್ರೂ ಹೇಳ್ರಿ. ನಿನ್ ಮುಖ ನೋಡ್ಕೊಂಡೆ ಹೇಳ್ತಿರೋದು. ನನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನನ್ಗೆ ಹಿಂದೆ ಬಿದ್ದು ಕಾಟ ಕೊಡ್ಬೇಡ, ಸರಿನಾ? ಏನ್ರಿ ಹಿಂಗ ಅನ್ಬಿಟ್ರಿ? ಇದು ಅನ್ಯಾಯ. ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇಲ್ಲ ಅಂತ ನಿಮ್ಮ ರಂಗನ ಮೇಲೆ ಪ್ರಮಾಣ ಮಾಡಿ ಹೇಳಿ. ಹೇಳ್ರಿ, ನಿಮ್ಮ ರಂಗನ ಮೇಲೆ ಪ್ರಮಾಣ ಮಾಡಿ ಹೇಳಿ. ಆಮೇಲೆ ನೀವೇ ನಿಂತ್ಕೊಂಡ್ರು ನಾನು ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ಹೇಳ್ರಿ. ಯಾಕ್ರಿ? ಉತ್ತರ ಇಲ್ಲ ಅಲ್ವಾ? ಹಂಗಂದ್ರೆ ನೀವು ನನ್ನ ಇಷ್ಟಪಡ್ತಿರೋದು ನಿಜ ತಾನೆ? ನಿನ್ನಂತ ಶತದಡ್ಡನ ನಾನು ಲೈಫಲ್ಲೇ ನೋಡಿಲ್ಲ. ನೀನ್ ಇಲ್ಲೇ ಜೀವ ಬಿಡ್ತೀನಿ ಅಂದ್ರು ನಿನ್ ಮೇಲೆ ಪ್ರೀತಿ ಹುಟ್ಟಲ್ಲ. ನಿನ್ನಂತ ಗಲಿ ಹುಡುಗನ್ಗೋಸ್ಕರ ನನ್ನ ರಂಗನ ಮೇಲೆ ಆಣೆ ಇಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ವಿಷಯ ಮುಚ್ಚಿಡ್ತಿದ್ದೀರಾ? ನೀವು ಎಸ್ಕೇಪ್ ಆಗ್ತಾ ಇದ್ದೀರಾ? ನಾನು ಯಾಕೋ ಎಸ್ಕೇಪ್ ಆಗಲಿ? ನನ್ನ ಜೀವನದಲ್ಲಿ ನೀನೇನಾದ್ರು ಮುಖ್ಯವಾದ ವ್ಯಕ್ತಿ ಆಗಿದ್ದಿದ್ರೆ ನಾನು ನಿನ್ನ ನಂಬಿಸೋಕ್ಕೋಸ್ಕರ ಆಣೆ ಇಡಬೇಕಾಗಿತ್ತು. ಆದರೆ ನೀನು ನನಗೇನೂ ಆಗಬೇಕಾಗಿಲ್ಲ. ಹಂಗಿದ್ಮೇಲೆ ನಿನ್ನಂಥ ಪೊರ್ಕಿ ಹುಡುಗನಿಗೋಸ್ಕರ ನಾನು ಯಾಕೋ ನನ್ನ ರಂಗನ ಮೇಲೆ ಪ್ರಮಾಣ ಮಾಡಬೇಕು? ರೀ, ಇಷ್ಟೊಂದು ಕೇವಲವಾಗಿ ನೋಡ್ಬೇಡ್ರಿ. ಇಗ್ನೋರ್ ಮಾಡಬೇಡಿ ನನ್ನನ್ನು. ನಿನ್ಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ನೀನು ಯಾವ ಸೀಮೆ ದೊಡ್ಡ ವ್ಯಕ್ತಿನೂ ಅಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಅಷ್ಟೇ. ಯಾಕಮ್ಮ ಹೀಗೆ ಹಠ ಮಾಡ್ತಾ ಇದೆಯಾ? ಉಪವಾಸ ಇದ್ದರೆ ನಿನ್ನ ಆರೋಗ್ಯಕ್ಕೆ ಆಗೋದಿಲ್ಲ. ಬಾ
ಒಂದು ಚೂರು ತಿನ್ಬರುವಂತೆ ಬಾ. ಯಾವ ಸಂತೋಷಕ್ಕೆ ಅಂತ ತಿನ್ಲಿ? ಮಗ ಅನಿಸ್ಕೊಂಡನು ಎದೆ ಕಲ್ಲು ಹಾಕಿ ಹೋಗ್ತಾ ಇದ್ದಾನೆ. ತಡ್ಕೊಳಕ್ಕಾಗತ್ತಾ ಹೇಳಿ? ನೋಡು, ಯಾವುದೋ ಪರಿಸ್ಥಿತಿಗೆ ಸಿಗಾಕೊಂಡು ಅವನು ಆಡ್ತಿರೋ ಮಾತುಗಳು ಅವೆಲ್ಲ, ಅವನ ಮೇಲೆ ನೀನು, ನಿನ್ನ ಮೇಲೆ ಅವನು ಹೀಗೆ ಹಠ ಮಾಡ್ತಾ ಕೂತ್ಕೊಂಡ್ರೆ ಮನೆ ಪರಿಸ್ಥಿತಿ ಏನಾಗತ್ತೆ ಯೋಚನೆ ಮಾಡು. ಏನಾದರೂ ಆಗಲಿ, ಈ ಸಲ ಮಾತ್ರ ನಾನು ಸೋಲೋದಿಲ್ಲ. ನಾವೇ ನಮ್ಮ ಶತ್ರುಗಳ ಹೇಳಿ, ಅದ್ಯಾಕೆ ಅವನಿಗೆ ಅರ್ಥ ಆಗೋದಿಲ್ಲ? ವಯಸ್ಸು ಶಾಂತಿ ಇದೆ. ಆಸೆ ಪಟ್ಟಿದ್ದನ್ನ ಮನಸ್ಸು ಪಡ್ಕೊಳ್ಳೇಬೇಕು ಅಂತ ಚಂಡಿ ಹಿಡಿಯೋ ವಯಸ್ಸು ಸಹಜ ಅಲ್ವಾ? ಅವನ ಮನಸ್ಸು ಚಂಡಿ ಆದ್ರೆ ನಾನು ಚಾಮುಂಡಿ. ಈ ವಿಷಯದಲ್ಲಿ ಮಾತ್ರ ನಾ ಹೇಳಿದ್ದೆ ಆಗ್ಲೇಬೇಕು. ಹುಡುಗಿ ತಕ್ಕ ಜೋಡಿ ಆಗಿದ್ದಿದ್ರೆ ನಾನು ಒಪ್ಕೋತಿದ್ದೆ ತಾನೆ. 5 ವರ್ಷ ದೊಡ್ಡೋಳಂಗೆ ಕರ್ಕೊಂಬಂದು ನಿನ್ ಸೊಸೆ ಅಂತಂದ್ರೆ ಎದೆ ಒಡ್ದೋಗಲ್ವಾ ಹೇಳಿ? ಆಯ್ತು, ಈಗೇನ್ ಮಾಡ್ಬೇಕು ಅದಕ್ಕೆ? ಹಾಗಂತ ಹೇಳಿ ನೀನು ಇಲ್ಲಿ ಉಪವಾಸ ಇದೆಯಾ? ನೀನು ಉಪವಾಸ ಇದೆಯಲ್ಲ ಅಂತ ಅವನಲ್ಲೆಲ್ಲೋ ಉಪವಾಸ ಇದ್ದಾನೆ. ನಿಜ ಹೇಳು ಶಾಂತಿ, ನೀನು ಉಪವಾಸ ಇರೋದನ್ನ ತಡ್ಕೋತೀಯ. ಆದ್ರೆ ನಿನ್ನ ಮಗ ಹೊಟ್ಟೆಗೆ ಏನು ತಿಂದಿಲ್ಲ ಅಂದ್ರೆ ನಿನ್ನ ಮನಸ್ಸು ಸಹಿಸ್ಕೊಳತ್ತಾ ಹೇಳು? ಅದು ಆ ಪ್ರಾಣಿಗೆ ಅರ್ಥ ಆಗ್ಬೇಕಲ್ಲ. ಬೆಳಗಿಂದ ಏನು ತಿಂದಿಲ್ಲ, ಅದು ಹೊಟ್ಟೆ ಚೂರಿ ಹಾಕ್ದಾಗ ಆಗ್ತಾ ಇದೆ. ನೋಡಿದ್ಯಾ, ಇಷ್ಟು ಸಂಕಟ ನಿಂಗೆ ಇರ್ಬೇಕಾದ್ರೆ ಹಠ ಯಾಕೆ ಮಾಡ್ತಾ ಇದೀಯಾ? ಕರೆದು ಬಿಡು ಅವನ್ನ. ಆದ್ರೆ ಅವ್ನು ನನ್ನ ಮಾತು ಮೀರಬಾರ್ದು. ಎಲ್ಲಿದ್ದೀಯ ಅಭಿ? ಏನಾದರೂ ತಿಂದಿಯೋ ಇಲ್ವೋ? ನಾನು ನಿನ್ನ ಮಗ ಮಾಮ್. ನೀನು ಉಪವಾಸ ಇದ್ರೆ ನಾನೇನಾದ್ರು ತಿಂತೀನ? ಇದೆಲ್ಲ ಬೇಡ ಅಭಿ, ಸುಮ್ಮನೆ ಮನೆಗೆ ಬಂದು ಊಟ ಮಾಡು. ನೀನು ಒಪ್ಕೋತೀನಿ ಅಂದ್ರೆ ನಾನು ಈಗಲೇ ಬರ್ತೀನಿ. ನೋಡು ಅಭಿ, ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನಂಗೆ ತುಂಬ ಹಶ್ವಾಗ್ತಾ ಇದೆ. ಏನು ತಿನ್ನಲಿಲ್ಲ ಅಂದರೆ ಸುಸ್ತಾಗ್ಬಿಡ್ತೀನಿ. ನನಗೂ ಹಶ್ವಾಗ್ತಿದೆ ಮಾಮ್. ತಿನ್ನಲಿಲ್ಲ ಅಂದರೆ ನಾನು ಸುಸ್ತಾಗ್ಬಿಡ್ತೀನಿ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆ ಹುಡುಗಿ ಸಹವಾಸ ಬಿಟ್ಟು ಬಂದರೆ ನಾನು ಏನಾದರೂ ತಿಂತೀನಿ. ಇಲ್ಲಾಂದರೆ ಒಂದು ಹನಿ ನೀರು ಕೂಡ ಮುಟ್ಟೋದಿಲ್ಲ. ನೀನು ಅಷ್ಟೇ ಮಾಮ್. ಆ ಹುಡುಗಿನ ಒಪ್ಕೋತೀನಿ ಅಂತಂದರೆ ನಾನು ಏನಾದರೂ ತಿಂತೀನಿ. ಇಲ್ಲ ಅಂದರೆ ಒಂದು ಹನಿ ನೀರು ಕೂಡ ಮುಟ್ಟಲ್ಲ. ಅತಿಯಾಗಿ ಆಡ್ತಿದ್ಯಾ ಅಬ್ಬಾಯಿ? ಹೆತ್ತ ಮನೆ ಗೋಳು ಹೊಯ್ಕೋತಿಯೇನೋ? ನೀನು ಅಷ್ಟೇ ಮಾಮ್. ಹೆತ್ತ ಮಗನ್ನ ಗೋಳಿಕೋತಿದ್ಯಾ. ಈಗೇನು ಮನೆಗೆ ಬಂದು ಊಟ ಮಾಡ್ತೀಯೋ ಇಲ್ಲ ನಾನು ಹಾಗೆ ಉಪವಾಸ ಮಲ್ಕೊಳ್ಳೋ? ಸಾರಿ ಮಾಮ್, ನೀನು ಬರೀ ಊಟ ಇಲ್ಲದೆ ಇರ್ತೀಯ. ಆದರೆ ನಿನ್ನನ್ನು ಉಪವಾಸ ಇರಿಸಿದ ತಪ್ಪಿಗೆ ನಾನು ಊಟದ ಜೊತೆ ಮನೇನೂ ಬಿಡ್ತಾ ಇದ್ದೀನಿ. ಏನೋ ಹೇಳ್ತಾ ಇದೀಯ ನೀನು? ನಾನು ಮನೆಗೆ ಬರೋದಿಲ್ಲ ಡ್ಯಾಡ್. ಹಿಂಗೆ ಹೊಟ್ಟೆಗಿಲ್ದೆ ಹಸ್ಕೊಂಡು ಬೀದಿ ಅಲ್ಕೊಂಡಿದ್ಬಿಡ್ತೀನಿ. ಬೇಡ ಅಭಿ, ಇಷ್ಟೊಂದು ಅಯ್ಯೋ ಅನ್ನಿಸ್ಬೇಡ್ವೋ? ನಿನ್ನ ಯಾಕೆ ಅಯ್ಯೋ ಅನ್ನಿಸ್ಲಿ ಮಾಮ್? ನಾನು ಮಾಡ್ಕೊಂಡಿರೋ ಪ್ರೀತಿಗೆ ನಾನೇ ಅನುಭವಿಸ್ತೀನಿ. ನಾನು ಮನೆಗೆ ಬರಲ್ಲ. ಸಾರಿ ಮಾಮ್. ಇದಕ್ಕೆ ಮೇಲೆ ನನ್ನ ಹತ್ರ ಇನ್ನೇನು ಹೇಳೋಕ್ಕಾಗ್ತಿಲ್ಲ. ಬಾಯ್. ಅಬ್ಬಾಯ್,
ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ ಅಮ್ಮ ಅಕ್ಕ ಅಲ್ಲಿ ಅವರು ಯಾರೇ? ಅವರಮ್ಮ ಗೇಟ್ ಹತ್ರ ನಿಂತ್ಕೊಂಡಿದ್ದಾರೆ. ಅಭಯನೇ? ಏನಂತೆ ಅವನ್ಗೆ? ಏ ಶಾಲಿ ನಿಂತ್ಕೊಳ್ಳಿ, ನೀನು ಹೋಗ್ಬೇಡ, ನಾನು ಹೋಗಿ ಮಾತಾಡ್ತೀನಿ. ಏನಪ್ಪ ಇದೆಲ್ಲ? ಯಾಕಪ್ಪ ಇಷ್ಟೊತ್ತಲ್ಲಿ ಬಂದು ಇಲ್ಲಿ ನಿಂತಿದ್ಯಾ? ಸಾರಿ ಕೇಳೋಕೆ ಆಂಟಿ, ನಮ್ಮ ಕಡೆಯಿಂದ ನಿಮಗೆಲ್ಲ ಇಷ್ಟೊಂದು ಹರ್ಟ್ ಆಯ್ತಲ್ಲ. ಅವಮಾನ ಆಗಬೇಕು ಅಂತ ನಮ್ಮ ಹಣೆಲೇ ಬರೆದ್ಬಿಟ್ಟಿದೆ. ಅದನ್ನು ತಪ್ಸೋಕ್ಕೆ ನೀನು ಯಾರು? ಆದರೂ ನಿಮ್ಮ ಮನೆಯವ್ರಿಗೆ ನಿಜಾನ ಹೇಳ್ದೆ ತುಂಬ ದುಡುಕ್ಬಿಟ್ಟೆ ಅನಿಸುತ್ತೆ. ನಡ್ತದೆಲ್ಲ ನೆನೆಸ್ಕೊಂಡ್ರೆ ನಿಮ್ಮ ಸಹವಾಸನೇ ಸಾಕು ಅನಿಸುತ್ತೆ. ಹಂಗನ್ಬೇಡಿ ಆಂಟಿ, ನಾನೇನೋ ಮಾಡೋಕ್ಕೆ ಹೋಗಿ ಅದು ಇನ್ನೇನೋ ಆಗೋಯ್ತು. ಪ್ಲೀಸ್ ಆಂಟಿ, ನಮ್ಮಮ್ಮ ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನ ದೂರ ತಳ್ಳಬೇಡಿ. ಈಗ ನಿಮಗೂ ನಾನು ಬೇಡ ಅನ್ನಿಸ್ಬಿಟ್ರೆ ಈ ಜೀವನನೇ ನನಗೆ ಬೇಡ ಅನಿಸ್ಬಿಡುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಿ ನಾನು ಕಟ್ ಹಾಕ್ಬೇಡಪ್ಪ. ಈಗ ನಾನು ಏನು ಹೇಳೋ ಸ್ಥಿತಿಲಿಲ್ಲ. ನಮ್ಮ ಶಾಲಿನಿ ಅಂತೂ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಆಂಟಿ ಅವ್ರನ್ನ ಸಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಒಳಗೆ ಬರೋಕ್ಕೆ ಧೈರ್ಯ ಆಗ್ತಿಲ್ಲ ಆಂಟಿ. ಅವ್ರನ್ನ ಮಾತಾಡ್ಸ್ಬೋದಾ ಪ್ಲೀಸ್? ಏ ಶಾಲಿನಿ, ಅದೇನು ಹೇಳ್ತಾನೆ ಒಂದ್ಸಲಿ ಕೇಳ್ಬಿಡೆ. ಇವಾಗೇನು ಬೇಡಪ್ಪ, ಮನೆಗೆ ಹೋಗು, ನಾಳೆ ಮಾತಾಡೋಣ. ನನ್ನ ಮನೆಗೂ ಹೋಗಂಗಿಲ್ಲ ಆಂಟಿ. ನನಗೆ ಅಂತ ಉಳ್ಕೊಂಡಿರೋದು ಇದೊಂದೇ ಜಾಗ. ಅವ್ರು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ ಆಂಟಿ. ಅಯ್ಯೋ ದೇವ್ರೆ, ನಿನ್ ದಮ್ಮಯ್ಯ, ನೀನು ಕೈ ಮುಗಿತೀನಿ, ನಾಳೆ ಮಾತಾಡೋಣ. ಈಗ ಮನೆಗೆ ಹೋಗು, ಹೋಗಪ್ಪ. ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಶಾ, ಬಾಗ್ಲಾಕಿ ಲೈಟ್ ಆಫ್ ಮಾಡಮ್ಮ, ಮಲ್ಕೊಳ್ಳೋಣ. ಅಮ್ಮ, ಅವರಿನ್ನೂ ಅಲ್ಲೇ ಕಾಯ್ತಿದಾರಮ್ಮ. ಶಾಲಿನಿ ನಿಂತ್ಕೊಳ್ಳ. ಸುಮ್ಮನಿರಮ್ಮ. ಏನೋ ಏನ್ ಬೇಕು ನಿನ್ಗೆ? ಕಂಡೋರ್ ಮನೆ ಮುಂದೆ ಬಂದು ಇಷ್ಟು ರಾತ್ರಿ ನಿಂತ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹಂಗಲ್ಲ ರೀ, ನಾನು ಮಾತಾಡ್ಬೇಡ. ನೀನ್ ಏನ್ ಅನ್ಕೊಂಡಿದ್ಯಾ? ಹೆಣ್ಮಕ್ಳು ಇರೋ ಮನೆ ಮುಂದೆ ಪೊರ್ಕಿ ತರ ಬಂದು ಬೀಟ್ ಹೊಡಿತಿಯಲ್ಲ, ಇದೇನಾ ನಿನ್ ಕಲ್ಚರು? ನಿನ್ನೆ ಕೇಳ್ತಿರೋದು, ಈ ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗಿರಿದ್ದಾರೆ ಅಂತ ಗೊತ್ತಿದ್ರು ಮಾನ್ಗೆಟ್ಟೋರ್ ತರ ಬಂದ್ ನಿಂತಿದ್ಯಲ್ಲ, ಇಷ್ಟೊಂದು ಚಪ್ಲ ಏನೋ ನಿನ್ಗೆ? ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಷ್ಟೊಂದು ಚೀಪಾಗಿ ನೋಡ್ಬೇಡಿ ನನ್ನ. ನಾನ್ ನೋಡ್ತಿರೋದಲ್ಲ, ನೀ
ಚೀಪಾಗಿ ನಡ್ಕೊತಾ ಇದೆಯಾ? ಗೊತ್ತಿಲ್ದಿರೋ ಹೊತ್ತಲ್ಲಿ ರೋಡ್ ರೋಮಿಯೋ ಥರ ಬಂದು ಮನೆ ಮುಂದೆ ನಿಂತ್ಕೊಂಡಿದ್ಯಲ್ಲ, ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಇದೇನಾ ನಿಮ್ಮ ಅಮ್ಮ ಅಪ್ಪ ಹೇಳ್ಕೊಟ್ಟಿರೋದು? ಪ್ಲೀಸ್ ರೀ, ಅವ್ರನ್ನೆಲ್ಲ ಮಧ್ಯೆ ಕೇಳಿಬೇಡಿ. ನಾನು ನೋಡಕ್ ಬಂದಿದ್ದು ನಿಮ್ಮನ್ನ. ನನ್ಗೋಸ್ಕರ ಬರಕ್ಕೆ ನೀನ್ ಯಾವನೋ? ಅಷ್ಟು ಸರಿ ಉಗ್ದು ಕಳ್ಸಿದ್ರು ನಾಚಿಕೆ ಇಲ್ದೆ ಮನೆ ಮುಂದೆ ಬಂದಿದ್ಯಲ್ಲ, ಥೂ, ನಿನ್ನ ನಂದು ಏನ್ ಪ್ರಯೋಜನ? ಸಂಸ್ಕಾರ ಹೇಳ್ಕೊಡ್ದೆ ನಿಮ್ಮ ಅಪ್ಪ ಅಮ್ಮ ಬೀದಿಗೆ ಬಿಟ್ಟಿದಾರಲ್ಲ. ಶಾಲಿನಿ, ಏನಾಗಿದೆ ಇವತ್ತು ನಿನಗೆ? ಬಾಯಿಗೆ ಬಂದಾಗೆ ಬೈತಿದ್ಯಲ್ಲ. ಅಭಯ್, ಏನಪ್ಪ ನೀನು ಬಯಸ್ಕೊಂಡು ನಿಂತಿದ್ಯಲ್ಲ? ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ಅಂತ ಹೇಳದ್ನಲ್ಲ. ಹೋಗು ಮನೆಗೆ, ಹೋಗು, ನಿನ್ ತಮ್ಮಯ್ಯ. ನಗುವಾಗ ನಕ್ಕು ಅಳುವಾಗ ಅತ್ತು, ನಗುವಾಗ ನಕ್ಕು ಅಳುವಾಗ ಅತ್ತು, ಮುಗಿದಿತ್ತು ಅರ್ಧದಾರಿ. ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ. ನಗುವಾಗ ನಕ್ಕು ಅಳುವಾಗ ಅತ್ತು, ಮುಗಿದಿತ್ತು ಅರ್ಧದಾರಿ. ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ. ಸತ್ಯ ಹೋಗಿದ್ದಾನೆ, ಆದರೂ ಪಾಪದ ಹುಡುಗ ಕಣೆ. ಅವನ್ನ ಅಷ್ಟ ಅಯ್ಯೋ ಅನ್ನಿಸ್ಬಾರ್ದಾಗಿತ್ತು. ಇನ್ನೇನ್ ಮಾಡ್ಬೇಕಿತ್ತು? ಬುದ್ಧಿ ಇಲ್ದೆ ಅವನ್ ಕೇಳ್ತಾನೆ ಅಂತ ಮದ್ವೆ ಮಾಡ್ಕೊಳ್ಬೇಕಿತ್ತಾ? ಅವ್ರೇನ್ ದಡ್ರಲ್ಲ ಅಕ್ಕ, ಜೀವನ ಅನ್ನೋದೇನು ಅಂತ ಅವ್ರು ತಿಳ್ಕೊಂಡೇ ಮಾತಾಡ್ತಿದ್ದಾರೆ. ತಪ್ಪು. ನಾನ್ ತಿಳ್ಕೊಂಡಿದ್ದೀನಿ ಅಂತ ಅವನ್ ಅನ್ಕೊಂಡಿದ್ದಾನ ಅಷ್ಟೇ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಆ ಹುಡುಗ ಎಂಥವನು, ಅವನ ಲೈಫ್ ಸ್ಟೈಲ್ ಏನು ಅಂತಾನು ನಿಮ್ಗೆ ಗೊತ್ತು. ಹಂಗಿದ್ಮೇಲೆ ನೀವ್ಯಾಕೆ ನನ್ನ ಬಲವಂತ ಮಾಡ್ತಿದ್ದೀರಾ? ಅದು ಹಾಗಲ್ಲಮ್ಮ, ತಾನಾಗೆ ಬಂದ ಪ್ರೀತಿನ ತಿರಸ್ಕಾರ ಮಾಡಬಾರ್ದು ಅಂತ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಮ್ಮ. ಆ ಹುಡ್ಗನ ಬಗ್ಗೆನೂ ನೀನ್ ಚಿಂತೆ ಮಾಡ್ಬೇಕಲ್ವಾ? ಆ ಹುಡ್ಗ ನಿಜವಾಗ್ಲೂ ದೇವ್ರು ಅಂತವನು. ಆ ಹುಡ್ಗನ್ ಕೈ ಹಿಡಿಯೋದಲ್ಲ, ಆ ಹುಡ್ಗನ್ ಮುಂದೆ ನಿಂತ್ಕೊಳ್ಳೋಕ್ಕೂ ನನ್ಗೆ ಯೋಗ್ಯತೆನೇ ಇಲ್ಲ. ಆ ಹುಡ್ಗನ್ ಮುಂದೆ ನಿಂತ್ಕೊಳ್ಳೋಕ್ಕೂ ನನ್ಗೆ ಯೋಗ್ಯತೆನೇ ಇಲ್ಲ. ಕೆಟ್ಟು ಹೋಗಿರೋ ಜೀವನ ನಂದು. ನನ್ನಂತವಳನ್ನ ಕಟ್ಕೊಂಡ್ರೆ ಅವನ್ ಯಾವತ್ತೂ ಸುಖವಾಗಿರಲ್ಲ. ಇಷ್ಟು ವರ್ಷ ನಾನು ಹತ್ತಿದ್ದು ಸಂಕಟ ಪಟ್ಟಿದ್ದೆ ಸಾಕು ಕಣಮ್ಮ. ನನ್ನ ಕರ್ಮನೆಲ್ಲ ಅವನ ತಲೆ ಮೇಲೆ ಯಾಕೆ ಹಾಕ್ಬೇಕು? ಅವನು ನನ್ನ ಇಷ್ಟಪಟ್ಟಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ್ ಯಾಕೆ ದುಃಖ ಪಡ್ಬೇಕು ಹೇಳು? ತಪ್ಪು ಕಣಮ್ಮ. ಈ ಕೆಟ್ಟೋಗಿರೋ ಜೀವಕ್ಕೆ ಕೆಟ್ಟದಾದ್ರೆ ಅದನ್ನ ಶಿಕ್ಷೆ ಅನ್ಕೋಬಹುದು. ಆದ್ರೆ ಅವನೇನು ತಪ್ಪು ಮಾಡ್ದೆ ಅವನ್ಗೇನಕ್ಕಮ್ಮ ಶಿಕ್ಷೆ ಕೊಡ್ಬೇಕು? ಮಗು ತರ ಹುಡುಗ ಅದು. ಏನೋ ಆವೇಶಕ್ಕೆ ಬಿದ್ದು ನನ್ನ ಕಟ್ಕೊಂಡ್ರೆ ಆಮೇಲೆ ಸಾಯೋವರೆಗೂ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದು ನಮ್ಗೆ ಬೇಕಮ್ಮ? ಅದಕ್ಕೆ ಅವ್ನ್ ನೋವಾಗ್ಲಿ ಅಂತ
ನಾನು ಹೊರಟಾಗಿ ಮಾತಾಡಿದೆ. ಅವ್ನ ಮನ್ಸು ಚುಚ್ಚೋ ಥರ ಮಾತಾಡಿದ್ರೆ ಅವ್ನಿಗೆ ಹರ್ಟ್ ಆಗುತ್ತೆ. ಒಂದು 4 ದಿವಸ ಬೇಜಾರು ಮಾಡ್ಕೊತಾನ, ಮಾಡ್ಕೊಳ್ಲಿ. 5ನೇ ದಿವಸ ಇವಳ ಹಣೆ ಬಾರನೇ ಇಷ್ಟು, ಇವಳ ಸಾವಾಸನೇ ಬೇಡ ಅಂತ ಅವನ ಜೀವನ ಅವನೇ ನೋಡ್ಕೊತಾನೆ.